ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೊಡಬಹುದು. ಅದನ್ನೆಲ್ಲವನ್ನು ಸಹ ನಾವು ದಿನೇ ದಿನೇ ಅದನ್ನ ಆ್ಯಡ್ ಹೋಗ್ತೀವಿ, ಡಿಸ್ಕಸ್ ಮಾಡ್ಕೊಂಡು ನಾನು ಅವ್ರ ಜೊತೆ ಪ್ರತಿನಿತ್ಯ ಈ ವಿಚಾರದಲ್ಲಿ ಚರ್ಚೆನಲ್ಲಿ ಇರ್ತೀನಿ ಡಿ ಸಿ ಅವ್ರ ಹತ್ರ. ಹಾಗಾಗಿ ನೀವು ಯಾರು ಸಲಹೆ ಕೊಟ್ಟರು, ಇವತ್ತು ಕೊಟ್ಟರದಲ್ಲದೆ ನೀನು ಯಾರೇ ಸಲಹೆ ಕೊಟ್ಟರು ಅದನ್ನೆಲ್ಲನೂ ಸಹ ಕನ್ಸಿಡರ್ ಮಾಡ್ಕೊಂಡು ಮಾಡ್ತೀವಿ. ಅಡಿಷನಲ್ ಆಗಿ ನಾನು ಶಂಕರೇಗೌಡರಿಗೆ ಹೇಳಿದೆ ಕೆಲವು ಪರ್ಟಿಕ್ಯುಲರ್. ಈಗ ಕಲಾಮಂದಿರ, ಒಂದು ನಿಮಿಷ ಜೋಶಿಯವರೇ, ಕಲಾಮಂದಿರ ಈಗಾಗಲೇ ಒಂದು ಹಂತಕ್ಕೆ ಬಂದಿತ್ತು, ಇನ್ನೊಂದು ಅಷ್ಟು ಇತ್ತು, ಅದು ಹಣದ ಕೊರತೆ ಇತ್ತು. ಅದನ್ನ ತೀರ್ಮಾನ ತಗೊಂಡು ನಿನ್ನೆ ನೋಟಿಫಿಕೇಶನ್ ಮಾಡಿ ಈ ಒಂದು ವಾರ 10 ದಿವಸದಲ್ಲಿ ಕಲಾಮಂದಿರ ಕಂಪ್ಲೀಟ್ ಆಗುತ್ತೆ. ಅದನ್ನು ಓಪನ್ ಮಾಡ್ತೀವಿ. ಈ ಗೋಷ್ಠಿಗಳು ಅಥವಾ ಕಾರ್ಯಕ್ರಮಗಳು ಕಲಾಮಂದಿರದಲ್ಲಿ ನಡೀಬಹುದು. ಅಂಬೇಡ್ಕರ್ ಭವನ ಆಸ್ ಯೂಶುವಲಿ ಚೆನ್ನಾಗಿದೆ, ಅದು ಸ್ವಲ್ಪ ಸಣ್ಣ ಪುಟ್ಟ ಇದೆ, ಅದನ್ನ ಮುಂದೆ ಮಾಡ್ಕೊತೀವಿ, ಅದ್ರ ಬಗ್ಗೆ ತೊಂದರೆ ಇಲ್ಲ. ಈಗಾಗಲೇ ಒಂದು ರೈತ ಭವನನೂ ಸಹ ಚಾಲನೆ ಆಗ್ತಾ ಇದೆ. ಇನ್ನ ನಾನು ಮಂತ್ರಿ ಆದ್ಮೇಲೆ ನನಗೆ 2 ಟಾಸ್ಕ್ ಕೊಟ್ಟಿದ್ದಾರೆ. 5 ಕೊಟ್ಟಿದ್ರು, ಈ 3 ಕಂಪ್ಲೀಟ್ ಆಗಿದೆ, ಇನ್ನು 2 ಉಳಿದಿದೆ. ಒಂದು ಮದ್ದೂರು ಸತ್ಯಾಗ್ರಹ ಸೌಧ. ಬರುತ್ತೆ ಹೌದು. ಒಂದ್ ನಿಮಿಷ ಕೇಳ್ರಿ, ನನಗೂ ಅವ್ರಿಗೂ ಒಂದು 20 ವರ್ಷ ವ್ಯತ್ಯಾಸ ಇರ್ಬೋದು ಕನಿಷ್ಠ. ನನಗೇನು ಜಾಸ್ತಿ ತಾಳ್ಮೆ ಇರ್ಬೇಕಲ್ವೇನ್ರಿ? ಅದಕ್ಕೂ ಕೈ ಎತ್ಬೇಕಲ್ಲ ನೀವು. ನಾನು ಗಟ್ಟಿಯಾಗಿ ಹೇಳಿಲ್ಲ, ಇದು ರಾಜಕೀಯ ಸಭೆ ಅಲ್ಲ. ನನಗಿಂತ ಈ ಜಿಲ್ಲೆ ಪ್ರೀತಿ ಮಾಡೋರು ನನಗೆ ಗೊತ್ತಿಲ್ಲ, ಇದ್ರೆ ಸಂತೋಷ. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಇಲ್ಲಿವರೆಗೂ 30 ವರ್ಷ ಆಗಿದೆ. ಈ ಜಿಲ್ಲೆ ಬಗ್ಗೆ ಅತ್ಯಂತ ಅಭಿಮಾನದಿಂದ ಹಗಲು ರಾತ್ರಿ ಕೆಲಸ ಮಾಡಿದ್ದೀನಿ. ನೀವು 100 ಹೇಳಿ ತೊಂದರೆ ಇಲ್ಲ, 100 ಹಾಕಬೇಕು ಅಂತ ಯಾರು ಮಾಡ್ಲಿಕ್ಕೆ ಆಗಲ್ಲ. ಸ್ವತಂತ್ರ ಹುಟ್ಟಿ 75 ವರ್ಷ ಆಗಿದೆ. ಇನ್ನೂ ಅನೇಕ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಈ ರಾಷ್ಟ್ರದಲ್ಲಿದೆ. ಅದಕ್ಕೆ ಯಾರು ಹೊಣೆ, ಯಾರು ಕಾರಣ, ಯಾರು ಇದು ಎಲ್ಲ ಚರ್ಚೆ ಮಾಡೋ ಸಭೆಯಲ್ಲ ಇದು. ದಯಮಾಡಿ ಎಲ್ಲಕ್ಕೂ ಒಂದು ವ್ಯವಸ್ಥೆಯಲ್ಲಿ ಒಂದು ಕಾನೂನು ಮತ್ತು ಇದೆಲ್ಲ ಆಗಬೇಕಾಗಿತ್ತು, ಶಿಷ್ಟಾಚಾರಗಳಿದೆ. ಈಗಾಗಲೇ ರಚನೆ ಮಾಡಲಿಕ್ಕೆ ಸರ್ಕಾರ ಕಳಿಸಿದೆ. ಅವ್ರೇನು ಹೇಳಿದ್ರು, ರಿಪೇರಿ ಅಲ್ಲ ಎಂಥದ್ದು ಪ್ರತಿಷ್ಠಾನ, ಅದನ್ನು ಕಳಿಸಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಭೆನೂ ಸಹ ಸರ್ಕಾರ ಕಳಿಸಾಗಿದೆ. ಅವೆರಡು ಅನುಮತಿ ಬಂದ ಮೇಲೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸರ್ಕಾರದಲ್ಲಿ ಯಾವುದನ್ನು ನಿಲ್ಲಿಸ್ಕೊಂಡಿಲ್ಲ. ಇಷ್ಟು ವರ್ಷ ಆಗಿತ್ತು ಸ್ವತಂತ್ರ ಬಂದಿ. ಮಂಡ್ಯ ಜಿಲ್ಲೆ ಕೃಷಿಕ ಜಿಲ್ಲೆ. ಯೂನಿವರ್ಸಿಟಿ, ಕೃಷಿ ಯೂನಿವರ್ಸಿಟಿನ ಘೋಷಣೆ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಫ್ಯಾಕ್ಟ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಫ್ಯಾಕ್ಟ್ರಿ ಮಾಡಿದ್ದು ನಿಂತೋಗಿತ್ತು. 2004ರಲ್ಲಿ ನಾನು ಮಂತ್ರಿ ಆದಾಗ ಪ್ರಾರಂಭ ಮಾಡಿದೆ, ಬಹಳ ವರ್ಷ ನಿಂತಿತ್ತು. ಅದಾದ್ಮೇಲೆ ಅಪ್ ಅಂಡ್ ಡೌನ್ ಬರ್ತಾನೆ ಇದ್ದಿತ್ತು. ಕಳೆದ ಬಾರಿ ಪ್ರಾರಂಭ ಆಗಿ ಈ ಸಲ ಸರ್ಕಾರ ದುಡ್ಡಿಲ್ಲದೆ ನಡೆಸ್ತಾ ಇದೀವಿ. ಹೊಸ ಶುಗರ್ ಫ್ಯಾಕ್ಟ್ರಿಗೂ ಸಹ ಒಂದು ಹಂತಕ್ಕೆ ಕ್ಯಾಬಿನೆಟ್ಗೆ ಹೋಗ್ತಾ ಇದೆ. ನನಗೂ ಜವಾಬ್ದಾರಿ ಇದೆ, ನನಗೂ ಕಮಿಟ್ಮೆಂಟ್ ಇದೆ. ನಾನೇನು ಮಹಾರಾಜರು ಮೊಮ್ಮಗನೂ ಅಲ್ಲ, ಅಥವಾ ಅಂಬಾನಿ ಅಂತ ದೊಡ್ಡ ಶ್ರೀಮಂತನೂ ಅಲ್ಲ. ಇದೇ ಹಳ್ಳಿನಲ್ಲಿ, ಇದೇ ಊರಿನಲ್ಲಿ ಒಬ್ಬ ರೈತರ ಮಗನಾಗಿ ಹುಟ್ಟರೋನು. ಅವಕಾಶ ಸಿಕ್ಕಿದ್ದ ಸದುಪಯೋಗಗೊಳಿಸ್ಕೊಂಡು ಕೆಲಸ ಮಾಡಬೇಕು ಅಂತಿರೋದು. 1994ರಲ್ಲಿ ನಾನು ZP ಮೆಂಬರು, ಉಪಾಧ್ಯಕ್ಷ ಆಗಿದ್ದೆ ಸಾಹಿತ್ಯ ಸಮ್ಮೇಳನ ನಡೆದಾಗ. ಈಗ ಮಂತ್ರಿ ಆಗಿದ್ದೀನಿ. ಆ ಸಮ್ಮೇಳನದಲ್ಲೂ ಇದ್ದೆ ನಾನು. ಈ ಸಮ್ಮೇಳನದಲ್ಲೂ ಜವಾಬ್ದಾರಿ ಹೆಚ್ಚಿದೆ ಅದಕ್ಕಿಂತ ಅಷ್ಟೇ. ದಯಮಾಡಿ ಜಯಪ್ರಕಾಶ್ ಗೌಡರು ಒಬ್ಬರೇ ಅಲ್ಲ, ನಿಮ್ಮೆಲ್ಲರ ಬಗ್ಗೆನೂ ನನಗೆ ಗೌರವ ಇದೆ, ವಿಶ್ವಾಸ ಇದೆ. ಎಲ್ಲವನ್ನೂ ಮಾಡ್ತೀವಿ. ಬಟ್ ಆದರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಸಹಕರಿಸಬೇಕು ಅನ್ನೋದನ್ನ ನನಗೆ ವಿನಂತಿ. ಜಯಪ್ರಕಾಶ್ ಗೌಡರು ಹೆಜ್ಜೆಗೂ ಎದ್ದು ನಿಂತ್ಕೊಂಡು ಇದನ್ನ ಹೇಳ್ತಕ್ಕಂಥದ್ದು ಇದು ವಿರೋಧ ಅಂತ ನಾನು ವಿರೋಧ ನಿಮ್ಗೆ ಅವ್ರು ಮಾತಾಡಕ್ ಕೊಟ್ಟ ಮೇಲೆ, ಅವ್ರು ಮಾತಾಡಿದ ಮೇಲೆ ನಾನ್ ಮಾತನಾಡೋರ್ಗು ತಾಳ್ಮೆಯಿಂದ ಇರ್ಬೇಕು. ಮಾತನಾಡಿದ್ಮೇಲೆ ಏನಾರು ಇದ್ರೆ ಅವ್ರೆಲ್ಲ ಕರೀತಾರೆ, ಅಲ್ಲಿಗೆ ವಾರಕ್ಕೆ 4 ಸಲ ಅಥವಾ ತಿಂಗಳು 1 ಸಲ ಹೋಯ್ತೀವಿ. ಕೂತ್ಕೊಂಡಾಗ ಹೇಳಲಿ, ತೊಂದರೆ ಇಲ್ಲ. ಅಲ್ಲೇ ಊಟ ಮಾಡ್ತೀವಿ, ಯಾವಾಗಲೂ ಹೇಳಲಿ, ತೊಂದರೆ ಇಲ್ಲ. ಇಲ್ಲಿ ಪದೇ ಇಡಬಾರ್ದು ಅಂತ ಹೇಳ್ತೀನಿ ಅಷ್ಟೇ. ತಾಳ್ಮೆಯಿಂದ ಇರಲಿ ಅಂತ. ಜಯಪ್ರಕಾಶ್ ಗೌಡರು ನನಗೆ ಇಲ್ಲಿರೋರು ಎಲ್ರಿಗಿಂತ ಬಹಳ ಆತ್ಮೀಯರು. ನಾನು ಅವರು ಜಗಳ ಆಡೋದು, ಮಾತನಾಡೋದು ಅಥವಾ
ಅವ್ರು ಡಿಸ್ಕಸ್ ಮಾಡೋದು ಅದೆಲ್ಲವೂ ಸಹ ಜಿಲ್ಲಾ ಹಿತ ದೃಷ್ಟಿಯಿಂದ ಅಷ್ಟೇ ಬಿಟ್ಟರೆ ವೈಯಕ್ತಿಕವಾದ ಅವರು ಏನಿಲ್ಲ ನನಗೂ ಏನಿಲ್ಲ ಅದು ಬಿಟ್ಬಿಡಿ. ಅದೇನು ನಮ್ಮಿಬ್ಬರಲ್ಲಿ ನೀವು ಯಾರು ಏನೋ ಅನ್ಕೊಳ್ಳೋದೇ ಬೇಡ. ಅವರು ಹಂಗಂದ್ರೂ ನಾವು ಕೇಳದೆ ಅಂತ ನಾವು ಬೆಳಗ್ಗೆ ಎದ್ದು ಮಾಮೂಲಿಯಾಗಿ ಇರ್ತೀವಿ, ಅದರಿಂದ ಅದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಆದರೆ ಈಗ ನಾನು ಏನೇನೋ ಹೋಗಿ ದಾರಿ ತಪ್ಪಿ ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ, ಬೇಡ. ಜೋಶಿ ಅವ್ರ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ಅವ್ರು ಮಾತಾಡೋದ್ರ ಬಗ್ಗೆ ನಿಮ್ಗೆ ಅಸಮಾಧಾನ ಇದ್ದರೆ ನಾನು ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ಅದು ಯಾವುದನ್ನು ಸಹ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬೇಡ. ಇನ್ನು ಮುಂದೆ ಅದು ಕಾರಣಾಂತರದಿಂದ ಮಾತನಾಡಕ್ಕೆ ಹೋದಾಗ ಟಿ ವಿ ಮುಂದೆ ಏನೋ ಆಗಿರ್ಬೋದು ಅಥವಾ ಹೇಳಿರ್ಬೋದು. ಅವರು ನನಗೆ ಗೊತ್ತಿದ್ದಂಗೆ ಈ ಸಮ್ಮೇಳನ ತೀರ್ಮಾನ ಆದ್ಮೇಲೆ ಅವರಿಗೆ ಅಧಿಕಾರ ಏನಿದೆಯೋ ಇಲ್ವೋ ನನ್ನ ಹತ್ರ ಚರ್ಚೆ ಮಾಡ್ತಾರೆ, ನನ್ನ ಹತ್ರ ಗಮನಕ್ಕೆ ತರದಿಲ್ಲ. ಒಂದು ಹೆಜ್ಜೆನೂ ಅವ್ರೇನು ತೀರ್ಮಾನ ತಗೋತಾರೆ, ನಿಮ್ಗೆ ಸ್ಪಷ್ಟತೆ ಇಲ್ಲ. ಒಂದು ಹೆಜ್ಜೆನೂ ಮಾಡಿಲ್ಲ. ನನಗೆ ಅತ್ಯಂತ ನಿಮ್ಮ ಅವರ ಮಧ್ಯದಲ್ಲಿ ಅಥವಾ ಬೇರೆ ಬೇರೆ ವಿಚಾರಕ್ಕೆ ಏನಿದೆ ಗೊತ್ತು, ನನಗೆ ಸಂತೋಷ ಇದೆ. ಖಂಡಿತ ಅವ್ರು ಆ ಥರದ್ದು ಯಾವುದೂ ಸಹ ನಾನು ಹೇಳಿದ್ದಾಗಬೇಕು, ನಾನು ಮಾತಾಡೋದಾಗಬೇಕು ಅಥವಾ ಹಿಂಗೆ ಮಾಡೋಣ ಹಾಗೆ ಮಾಡೋಣ ಅಂತೇಳಿ ಯಾವುದನ್ನು ಸಹ ಥರ ತಂದಿಲ್ಲ. ಅಥವಾ ನಾನು ಅವ್ರಿಗೆ ಇದೇ ಮುಖ್ಯವಾದ ಕೆಲಸ ಆಗುತ್ತೆ, ನನಗೆ ಬೇಕಾದಷ್ಟು ಕೆಲಸ ಇದೆ. ಅದರಲ್ಲಿ ಇದೊಂದು ಬಹಳ ಮುಖ್ಯವಾದ, ನಾನು ಹೇಳ್ದಂಗೆ ಅಭಿವೃದ್ಧಿ ನಿರಂತರವಾಗಿ ಮಾಡ್ಬೋದು, ಬಟ್ ಇದು ಒಬ್ಬರೊಬ್ಬರು ಬರ್ತಕ್ಕಂಥ ಅವಕಾಶ. ಈ ಅವಕಾಶವನ್ನು ಯಶಸ್ವಿಯಾಗಿ ಮಾಡಿ ನಾವು ನಮ್ಮ ಜಿಲ್ಲೆಯ ಈ ಕನ್ನಡಿಗರ ನಾಡಿನ ಗೌರವವನ್ನು ಹೆಚ್ಚಿಸಬೇಕು ಅನ್ನೋದು ನನ್ನ ಅತ್ಯಂತ ದೃಢ. ಅದಕ್ಕೋಸ್ಕರ ನಾನು ಇವತ್ತು ಒಂದು 3-4 ಜನ ನಮ್ಮ ದಿನೇಶ್ ಗುಳಿಗೌಡ್ರಂತ ಒಂದು 3-4 ಜನಕ್ಕೆ ಇಂಡೈರೆಕ್ಟ್ ಆಗಿ ಜವಾಬ್ದಾರಿ ಕೊಟ್ಟಿದ್ದೆ. ಎಲ್ಲೆಲ್ಲಿ ಏನೇನು ನಡೆಯುತ್ತೆ, ಯಾರೇನೇನು ಮಾಡ್ತಾರೆ, ಬೆಟ್ಟಣ್ಣ ಹತ್ರ ಏನು ಮಾತಾಡ್ತಾರೆ, ಪತ್ರಿಕೆಯಲ್ಲಿ ಏನು ನಡೆಯುತ್ತೆ, ಸಾಹಿತಿಗಳೇನು ಅಭಿಪ್ರಾಯ ಇದೆ, ಎಲ್ಲವನ್ನು ತಿಳಿದು ನನಗೆ ಹೇಳಬೇಕು. ಅದನ್ನು ನಾವು ಸರಿಪಡಿಸ್ಕೊಂಡು ಹೋಗ್ತಾ ಇರಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.